ನಮ್ ಗಂಗೆ ಅಂತ ಬೇಜಾರು ಗಾಂಧಿ ಜಯಂತಿ ಎಣ್ಣೆಲ್ಲ ಇವತ್ತು ಯಾರು ಪಾಸಿಟಿವ್ ಆಗ್ತಿದ್ರೆ ಯಾರು ನೋಡ್ಲಿಕ್ಕೆ ಹೋಗಲ್ಲ, ಯಾವ್ದೋ ನೆಗೆಟಿವ್ ಇದ್ರೆ ಅವ್ರ ಅಲ್ಲಿಗೆ ಕಣ್ಣೋಗೋದು. ಬಟ್ ಸೆಕೆಂಡ್ ಹಾಫ್ ಅಂತೂ ಗೂಸ್ ಬಂಪ್ಸ್, ಒಂದೊಂದ್ ಸೆಕೆಂಡ್ ಗೂಸ್ ಬಂಪ್ಸ್. ಎಂತ ಕಾರಣಕ್ಕೂ ಮಗುವಾಗಿ ಇವನು ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದ. ಆ ತರ ಏನು ಅರ್ಥ ಆಗುತ್ತೋ ಇಲ್ವೋ, ಆ ವಿಜುವಲೈಸೇಷನ್, ನಮ್ ಸಂಸ್ಕೃತಿನ ತೋರಿಸಿರೋದು, ನಮ್ ಹಿಂದೂ ಧರ್ಮನ ಅಲ್ಟಿಮೇಟ್. ಎಂತ ಇಂತ ಮೂವಿನಲ್ಲಿ ನೈಪುಣ್ಯ ನೋಡಿಲ್ಲ ಸರ್. ನಮ್ ಗಂಗೆ ಅಂತ ಬೇಜಾರು ಗಾಂಧಿ ಜಯಂತಿ ಎಣ್ಣೆಲ್ಲ ಇವತ್ತು ಎಣ್ಣೆ ಹೊಡ್ಬಿಟ್ಟು ರಾಜಮೌಳಿ ಪುಷ್ಪ ಯಾವುದೂ ಇಲ್ಲ ಸರ್. ರಿಷಬ್ ಶೆಟ್ಟಿ ಚೆನ್ನಾಗಿದೆ, ಸೂಪರ್ ಎಕ್ಸಲೆಂಟ್ ಆಗಿದೆ, ಉತ್ತಮವಾಗಿದೆ. ಸೂಪರ್ ಆಗಿದೆ ಸರ್. ದೇವ್ರನ್ನ ಚೆನ್ನಾಗಿ ತೋರಿಸಿದ್ದಾರೆ. ನಮ್ಮ ಇವರನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾವ್ದಾವ್ದೋ ಸಿನಿಮಾ ನೋಡ್ತಾರೆ ಆಕ್ಷನ್, ನಮ್ಮ ದೇವ್ರು, ನಮ್ಮ ಕರ್ನಾಟಕದ ದೇವ್ರು. ನಮ್ಗೆ ಇಷ್ಟು ಜನಕ್ಕೆ ಇಷ್ಟು ಗೊತ್ತೇ ಇರ್ಲಿಲ್ಲ. ಇವಾಗ ಇದು ನೋಡಿ ತುಂಬಾ ತಿಳ್ಕೊಂಡಿದ್ವಿ ದೇವ್ರ ಬಗ್ಗೆ. ನೋಡಿದಾಗ ಈ ತರ ಇತಿಹಾಸದ ಫಿಲ್ಮ್ ಬರೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಜನರಿಗೆ. ಫಿಲಮ್ ಮಾತ್ರ ಅಲ್ಟಿಮೇಟ್. ಎಂತ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಹಿಂದೂ ಸಂಸ್ಕಾರನ ಒಂದ್ ಒಳ್ಳೆ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ. ಅಂಡ್ ಸೆಕೆಂಡ್ ಹಾಫ್ ಅಂತೂ ಗೂಸ್ ಬಂಪ್ಸ್, ಒಂದೊಂದ್ ಸೆಕೆಂಡ್ ಗೂಸ್ ಬಂಪ್ಸ್. ಎಂತ ಕಾರಣಕ್ಕೂ ಮಗುವಾಗಿ ಇವನು ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದ. ಆ ತರ ಏನು ಅರ್ಥ ಆಗುತ್ತೋ ಇಲ್ವೋ, ಆ ವಿಜುವಲೈಸೇಷನ್, ನಮ್ ಸಂಸ್ಕೃತಿನ ತೋರಿಸಿರೋದು, ನಮ್ ಹಿಂದೂ ಧರ್ಮನ ಅಲ್ಟಿಮೇಟ್. ಎಂತ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬೇಡಿ. ಒಂದ್ಸಲ ಅಂತೂ ಅಲ್ಲ, 4-5 ಸಲ ನೋಡಿದ್ರು ಬೋರ್ ಹೊಡಿಯಲ್ಲ ಅಂತ ಒಳ್ಳೆ ಮೂವಿ. ಮೋರ್ ದ್ಯಾನ್ ದಟ್. ಆಬ್ವಿಯಸ್ಲಿ ಇರ್ತಾರಲ್ಲ, 100% ಆಬ್ವಿಯಸ್ಲಿ ಇರ್ತಾರೆ. ಏನೋ ಒಂದು ಇವಾಗ ಎಲ್ಲಾರು ಪಾಸಿಟಿವ್ ಆಗ್ತಿದ್ರೆ ಯಾರು ನೋಡ್ಲಿಕ್ಕೆ ಹೋಗಲ್ಲ, ಯಾವ್ದೋ ನೆಗೆಟಿವ್ ಇದ್ರೆ ಅವ್ರ ಅಲ್ಲಿಗೆ ಕಣ್ಣೋಗೋದು. ಬಟ್ ಅದೆಲ್ಲ ಸುಮ್ನೆ ಅಷ್ಟೇ, ಜಸ್ಟ್ ಒಂದು ಸ್ಟಾರ್ ಹಾಕಕ್ ಅಷ್ಟೇನೆ ಹೊರ್ತು ಇದು ಬೇರೆ ಲೆವೆಲ್ ಅಲ್ಲಿ ಐತೆ ಮೂವಿ ಮಾತ್ರ. ಎಂತ ಕಾರಣಕ್ಕೂ ಯಾವ್ದೇ ಒಂದು ರೀತಿಯಲ್ಲಿ ಒಂದು ಸ್ಮಾಲ್ 5 ಮಿನಿಟ್ಸ್ 10 ಮಿನಿಟ್ಸ್ ಲ್ಯಾಗ್ ಅಂತೂ ಹೇಳಕ್ ಆಗಲ್ಲ. 0% ಲ್ಯಾಗ್ ಅಂಡ್ 100% ಎಂಟರ್ಟೈನ್ಮೆಂಟ್. ಲ್ಯಾಂಗ್ವೇಜ್ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ, ಆದ್ರೆ ಕನ್ನಡದಲ್ಲಿ ಅಲ್ಟಿಮೇಟ್ ಮೂವಿ ಅಂತ ಅಂತೂ ಬಂದಿದೆ. ಇದು ಬೇರೆ ಲೆವೆಲ್ ಅಲ್ಲಿ ಐತೆ. ಪ್ಯಾನ್ ಇಂಡಿಯಾ ಅಂದ್ರೆ ಪ್ಯಾನ್ ವರ್ಲ್ಡ್ ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ ಇದು. ಯಾಕಂದ್ರೆ ಎಲ್ಲಾ ಭಾಷಿಗರು ಆಗ್ಲಿ, ಎಲ್ಲಾ ಇಂಡಿಯಾ ಆಗ್ಲಿ, ಇಲ್ಲ ವರ್ಲ್ಡ್ ಅಲ್ಲಿ ಯಾವ್ದೇ ಸ್ಟೇಟ್ ಆಗ್ಲಿ, ಕಂಟ್ರಿ ಆಗ್ಲಿ, ಯಾವ್ದೇ ಆಗ್ಲಿ ಎಲ್ಲಾರು ಮೆಚ್ಕೊಂಡು ನೋಡುವಂತ ಒಂದು ಮೂವಿ. ನಮ್ಮ ಪರಂಪರೆಯ ಸಂಸ್ಕೃತಿ ಬಗ್ಗೆ ಹೇಳಿರುವಂತ ಮೂವಿ. ಸೊ ಎಲ್ಲರೂ ಖಂಡಿತವಾಗಿ ನೋಡಬೇಕು. ಕದಂಬ ಕಾಲದಿಂದ ಈಗವರೆಗೂ ಬಂದಿರುವಂತ ಒಂದು ಹಳೆಯ ಕತೆ. ಸೊ ಎಲ್ಲರೂ ನಮ್ಮ ಮೂಲಗಳನ್ನ ತಿಳಿಸ್ಕೋಬೇಕಂತಂದ್ರೆ ಇಂಥ ಫಿಲಂಗಳನ್ನ ನೋಡ್ಬೇಕಾಗಿ. ಹೌದು, ಇನ್ನೊಂದು ಪಾರ್ಟ್ ಐತೆ ಅಂತ ಹಾಕಿದ್ದಾರೆ, ಇನ್ನೊಂದು ಅಧ್ಯಾಯ. ಥ್ಯಾಂಕ್ ಯು.